गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗಾಗಿ ಏನು ಹೇಳ್ತಾರೆ? जब फुरमान धनी का आवे को रखे घर जानेनु। ಹೇಳ್ತಾರೆ ಯಾವಾಗ ಸತ್ಯಲೋಕಕ್ಕೆ ನೀವು ಹೋಗುವಿರಿ ಪರಮಾತ್ಮನ ಆದೇಶವಾದಾಗ, ಮತ್ತು ಮಧ್ಯದಲ್ಲಿ ನಿಮ್ಮನ್ನು ಯಾರೂ ತಡೆಯಲಾರರು. ಇಲ್ಲ ಅಂದ್ರೆ ಕಾಲ ಬಾಧೆಗಳನ್ನು ಒಡ್ಡುತ್ತಾನೆ. और फिर कहते हैं कि जा सतगुरु का शरणा लीजिए जो मिट्टे जम तलबाणेनु। ಆ ಸದ್ಗುರುವಿನ ಆಶ್ರಯಕ್ಕೆ ಹೋಗು. ಯಾವುದೇ ನಿಮ್ಮ ಮೇಲೆ ಕಾಲನ ಫರ್ಮಾನ್ ಬಂತು, ತಮ್ಮ ಮೃತ್ಯುವಿನ ಸಮಯ ಬಂತು, ಮತ್ತು ತಮ್ಮ ಸದ್ಭಕ್ತಿ ಇದೆ, ಶುದ್ಧ ಮರ್ಯಾದೆಯಿಂದ ಇದ್ದೀರಿ, ಆಗ ಅಲ್ಲೇ ನಿಂತು ಬಿಡುವರು ಈ ದಾಸನ ರೂಪದಲ್ಲಿ ಪರಮಾತ್ಮ ಬಂದು. ಈಗ ಇಲ್ಲಿ ನಮಗೆ ಸತ್ಸಂಗದಿಂದಾಗಿ ಇಷ್ಟು ಸಮಯ ಸಿಗುತ್ತಿಲ್ಲ, ಇಷ್ಟು ಟೈಮ್ ಸಿಗುತ್ತಿಲ್ಲ. ಈ ದಾಸನಿಗೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಇಲ್ಲವಾದರೆ ಈ ಸಂದರ್ಭದಲ್ಲಿ ಒಂದಿಬ್ಬರು 4 ಭಕ್ತರು ಪ್ರತಿ ಸತ್ಸಂಗದಲ್ಲಿ ಖಂಡಿತ ಹೇಳಿ ಹೋಗುತ್ತಾರೇನೆಂದರೆ, ಹೀಗೀಗ ನನ್ನ ಮೃತ್ಯುವಾಗಿತ್ತು, ಯಮದೂತರು ನನ್ನನ್ನು ಹಿಡಿದು ಹೊರಟು ಬಿಟ್ಟಿದ್ದರು. ಆಗ ನನಗೆ ನೆನಪು ಬಂತು, ಸ್ಮರಣೆ ಮಾಡಿದೆ, ತಾವು ತಕ್ಷಣ ಅಲ್ಲಿಗೆ ತಲುಪಿದಿರಿ ದಾಸನ ರೂಪದಲ್ಲಿ ಪರಮಾತ್ಮ, ಮತ್ತು ಅವರಿಂದ ಯಮದೂತರಿಂದ ಬಿಡಿಸಿಕೊಂಡು ತಂದರು. ಅವರು ಹೇಳಿದರು, ಇವನ ಆಯಸ್ಸು ಪೂರ್ಣವಾಯಿತು. ಪರಮಾತ್ಮ ಹೇಳಿದರು, ನಾನು ಇವನ ಆಯಸ್ಸನ್ನು ಎಕ್ಸ್ಟೆಂಡ್ ಮಾಡಿರುವೆನು, ಬಿಟ್ಟು ಬಿಡು ಹಿಂದಕ್ಕೆ ಇವನನ್ನು. ಹೇಳುತ್ತಾರೆ, जा सतगुरु का शरणा लीजे जो मिटे जम तलबाणेनु। उत्तर दक्षिण पूरब पश्चिम तो फिरदा दाणे दाणेनु। 2 ರೊಟ್ಟಿಗಳಿಗಾಗಿ ಬೇಡುತ್ತಾ ತಿರುಗುತ್ತಾನೆ, ಹಲವಾರು ಸ್ಥಳಗಳಿಗೆ ಹೋಗಿ ದೇಣಿಗೆಗಾಗಿ ಚೀಟಿ ಬರೆಯುತ್ತಾನೆ. ಪರಮಾತ್ಮ ಹೇಳ್ತಾರೆ, सर्व कला सतगुरु साहेब की हरि आए हरियाणेनु। 250-275 ವರ್ಷಗಳ ಮೊದಲು ಹರಿಯಾಣದ ಹೆಸರು ಎಲ್ಲೂ ಇರಲಿಲ್ಲ. 1966ರಲ್ಲಿ ಹರಿಯಾಣವಾಯಿತು ಈ ಪ್ರದೇಶ. ಮತ್ತು ಚುಡಾಣಿ ಊರು ಜಿಲ್ಲೆ ಝಜ್ಜರ್. ಅಲ್ಲಿ ಕಬೀರ ಪರಮೇಶ್ವರ ಹರಿ, ಆ ಪರಮೇಶ್ವರ ಬಂದಿದ್ದರು. ಸತ್ಯಲೋಕದಿಂದ ಹೊರಟು ಗರೀಬ್ ದಾಸರಿಗೆ ಚುಡಾಣಿ ಊರಿನಲ್ಲಿ ಸಿಕ್ಕಿದರು. ಈಗ ಗರೀಬ್ ದಾಸರ ಮಾತು ಯಾರೂ ಕೇಳಲಿಲ್ಲ, ಊರಿನವರು ಯಾರೂ ಕೇಳಲಿಲ್ಲ. ಮೂರ್ಖನೆಂದು ಹೇಳತೊಡಗಿದರು. ಅಂದರೆ ಇವನಂತೂ ಮೆಂಟಲ್ ಆಗಿದ್ದಾನೆ, ಇವನಂತೂ ಏನೇನೋ ಹೇಳುತ್ತಾನೆ, ಕಬೀರನಿಗೆ ಭಗವಂತ ಎಂದು ಹೇಳುತ್ತಾನೆ. ಹೊಯ್ ಹೊಯ್. ಈಗ ಏನು ಹೇಳ್ತಿದ್ರು ಅಂದರೆ, ಹೇ ಮುಗ್ಧ ವ್ಯಕ್ತಿಗಳೇ, ಸಾಧು ಸಂತರೇ, ನೀವು ಅಲ್ಲಿ ಇಲ್ಲಿ ಹಣಕ್ಕಾಗಿ ಅಲೆಯುತ್ತಾ ತಿರುಗಾಡುತ್ತೀರಿ. ಭಗವಂತ ಹರಿ ಆಯೆ ಹರಿಯಾಣೇನು. ಆ ಕಬೀರ ಪರಮೇಶ್ವರರು ನನಗೆ ಸಿಕ್ಕಿದರು ಇಲ್ಲಿ ಹರಿಯಾಣಕ್ಕೆ ಬಂದು. ತದನಂತರ 250 ವರ್ಷಗಳ ಮೊದಲು ಹೇಳಿದಂತಹ ಈ ವಚನ 1966ರಲ್ಲಿ ಇದು ಸಫಲವಾಯಿತು. ಈ ಪ್ರದೇಶ ಹರಿಯಾಣವಾಯಿತು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.